ನಮಸ್ಕಾರ ವೀಕ್ಷಕರೇ, ಧ್ರುವವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ರೀಧರ್ ಗಮನಗಟ್ಟಿ ಮಾಡುವ ನಮಸ್ಕಾರಗಳು. ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತು ಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಈ ಸಂಚಿಕೆಯನ್ನ ಪ್ರಾರಂಭಿಸೋಣ. ವೀಕ್ಷಕರೇ, ನಾನು ಕೆಲವು ದಿನಗಳ ಹಿಂದೆ ಮೈಸೂರಿಗೆ ಹೋಗಿದ್ದೆ. ಮನೆಯನ್ನು ಬದಲಾವಣೆ ಮಾಡಿಬಿಟ್ಟು ಆ ಸ್ಥಾನದಲ್ಲಿ ಇವಾಗಿದ್ದಾರೆ. ಬಟ್ ಆ ಸ್ಥಾನದಲ್ಲಿ ಅವರಿಗೆ ಹಳೆ ಮನೆಗಿಂತಲೂ ಇಲ್ಲಿ ಬಂದ ನಂತರ ತುಂಬಾ ತೊಂದರೆಗಳಾಗ್ತಾ ಇದ್ದಾವೆ. ಯಾವ ರೀತಿ ತೊಂದರೆಗಳು? ಸಂಬಂಧದಲ್ಲಿ ಸಮಸ್ಯೆಗಳಾಗುವಂಥದ್ದು, ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇರೋದು, ಮನೆ ಯಜಮಾನಿಗೆ ಯಾವಾಗಲೂ ಅನಾರೋಗ್ಯ ಸಮಸ್ಯೆಗಳು. ಮುಂಚೆ ಹಳೆ ಮನೆಯಲ್ಲಿ ಇದ್ದಾಗ ಅವರು ಯಾವುದೇ ರೀತಿ ಅನಾರೋಗ್ಯ ಇಲ್ಲದೆ ಮತ್ತು ಗಂಡ ಹೆಂಡಂದಿರ ನಡುವೆ ಜಗಳಗಳಿಲ್ಲದೆ ಅನ್ಯೋನ್ಯತೆವಾಗಿದ್ದರು. ಬಟ್ ಈ ಮನೆಗೆ ಬಂದ ನಂತರ ಹೊಂದಾಣಿಕೆ ಇಲ್ಲದೆ ಇರುವಂತ ಸಮಸ್ಯೆಗಳು ಉದ್ಭವವಾಗುವುದರಿಂದ ಯಾಕೆ ಈ ರೀತಿ ಆಗುತ್ತಿದೆ ಅನ್ನೋದಕ್ಕೆ ತೋರಿಸಲು ನಮ್ಮನ್ನ ಅಲ್ಲಿ ಬರಮಾಡಿಕೊಂಡಿದ್ದರು. ಅಲ್ಲಿ ಯಾವ ರೀತಿ ಸಮಸ್ಯೆಗಳಾದವು, ಯಾವ ಸ್ಥಾನದಿಂದ ಸಮಸ್ಯೆಗಳಾದವು, ಬೇರೆ ಸ್ಥಾನದಿಂದ ಯಾವ ರೀತಿ ಸಮಸ್ಯೆಗಳು ಉದ್ಭವವಾಗುತ್ತವೆ ಅನ್ನುವುದನ್ನ ಇವತ್ತು ನಾನು ನಿಮ್ಮ ಮುಂದೆ ತಿಳಿಸಲು ಇಚ್ಛೆ ಪಡುತ್ತೇನೆ. ವೀಕ್ಷಕರೇ, ನಾನು ವೀಕ್ಷಣೆ ಮಾಡಲು ಹೋಗಿರುವಂತ ಮನೆಯಲ್ಲಿ ಏನು ಸಮಸ್ಯೆಗಳು, ಅವರಿಗೆ ಆ ರೀತಿ ಸಮಸ್ಯೆಗಳು ಉದ್ಭವವಾಗಲಿಕ್ಕೆ ಕಾರಣವೇನೆಂದರೆ, ಈ ಭಾಗದಲ್ಲಿ ಪೂರ್ವ ಮತ್ತು ಆಗ್ನೇಯ ದಿಕ್ಕಿನಲ್ಲಿ, ಇಲ್ಲಿ ಪೂರ್ವಕ್ಕೂ ಮತ್ತು ಆಗ್ನೇಯ ದಿಕ್ಕಿಗೂ ಎರಡೂ ದಿಕ್ಕಿಗೂ ಹೊಂದಾಣಿಕೆ ಆಗುವಾಗೆ ಎರಡೂ ದಿಕ್ಕು ಸೇರಿಬಿಟ್ಟು ಈ ಸ್ಥಾನಗಳಲ್ಲಿ ದೊಡ್ಡದಾಗಿ ಒಂದು ಸಂಪನ್ನು ಮಾಡಿರುವುದರಿಂದ ಆ ಮನೆಯಲ್ಲಿ ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಉದ್ಭವ ಆಗುತ್ತವೆ. ದಾಂಪತ್ಯದಲ್ಲಿ ಸುಖ ಜೀವನ ಇರುವುದಿಲ್ಲ, ಅನಾವಶ್ಯಕವಾಗಿ ಮನಸ್ತಾಪಗಳಾಗುವಂಥದ್ದು. ಈ ರೀತಿ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಆದರೆ ಅದು ಪೂರ್ವ ದಿಕ್ಕಿನಿಂದ ತೆಗೆದುಕೊಂಡಿರುವುದರಿಂದ ಆ ಸ್ಥಾನದಲ್ಲಿ ಮನೆ ಯಜಮಾನ ಯಾರಿದಾರಲ್ಲ ಆ ಯಜಮಾನರಿಗೆ ತುಂಬಾ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಈ ರೀತಿಯಾಗಿ ಆ ಮನೆಯಲ್ಲಿ ನಮಗೆ ಕಂಡು ಬಂದಿರುವಂತಹ ಸಮಸ್ಯೆಗಳು. ವೀಕ್ಷಕರೇ, ನಾನು ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಡುವುದೇನೆಂದರೆ, ಯಾವ್ಯಾವ ಸ್ಥಾನದಲ್ಲಿ ಹಳ್ಳಗಳು ತೆಗ್ಗಗಳು ಬಂದರೆ ನಮ್ಮ ಮೇಲೆ ಯಾವ ರೀತಿ ಪ್ರಭಾವಗಳು ಬೀರುತ್ತವೆ, ಅದರಿಂದ ಆಗುವ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು, ಯಾವ್ಯಾವ ರೀತಿ ತೊಂದರೆಗಳನ್ನ ನಾವು ಅನುಭವಿಸುತ್ತೇವೆ ಅನ್ನುವುದನ್ನ ಇಲ್ಲಿ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ನಾವು ಯಾವುದೇ ಒಂದು ಜಾಗ ಆಗಬಹುದು ಅಥವಾ ಒಂದು ಮನೆ ಅಥವಾ ಕಟ್ಟಡವನ್ನು ತೆಗೆದುಕೊಂಡಾಗ ಅಥವಾ ಯಾವುದೇ ಒಂದು ಬಡಾವಣೆಯನ್ನು ತೆಗೆದುಕೊಂಡಾಗ ಆ ಭಾಗದಲ್ಲಿ ನಾವು ಮೊದಲು ದಿಕ್ಕುಗಳನ್ನು ಸರಿಯಾಗಿ ಗುರುತಿಸಿಕೊಂಡು ಈ ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯವ್ಯ, ಉತ್ತರ ಮತ್ತು ಈಶಾನ್ಯ ಈ ರೀತಿ ನಾವು ದಿಕ್ಕುಗಳನ್ನು ಸರಿಯಾಗಿ ಗುರುತಿಸಿಕೊಂಡು ಈಶಾನ್ಯ ಭಾಗದಲ್ಲಿ ಪೂರ್ವ ಈಶಾನ್ಯ ಆಗಬಹುದು ಅಥವಾ ಉತ್ತರ ಈಶಾನ್ಯ ಆಗಬಹುದು, ಈ ಭಾಗದಲ್ಲಿ ಯಾವುದೇ ರೀತಿಯ ಹಳ್ಳಗಳು, ತೆಗ್ಗಗಳು, ಬಾವಿಗಳು ಮತ್ತು ನೀರಿನ ಸಂಪು ಈ ರೀತಿ ಇದ್ದಾಗ ಈ ಭಾಗದಲ್ಲಿ ಬರುವಂತ ಶುಭರಶ್ಮಿಗಳು ತನ್ನ ಚಲನೆಯ ವೇಗವನ್ನು ವೃದ್ಧಿಸಿಕೊಂಡು ಹೆಚ್ಚು ವೇಗದಿಂದ ಪೂರ್ವ ಹಾಗೂ ಉತ್ತರ ದಿಕ್ಕಿನ ಕಡೆಗೆ ಚಲಿಸುವುದರಿಂದ ಈ ಭಾಗದಲ್ಲಿ ಶುಭ ಫಲಗಳು ಹೆಚ್ಚು ಪ್ರಾಪ್ತವಾಗುತ್ತವೆ. ಈ ಭಾಗದಲ್ಲಿ ವಾಸಿಸುವಂತ ಜನರಿಗೆ ಅಭಿವೃದ್ಧಿಗಳು ಉಂಟಾಗುತ್ತವೆ. ಈ ಭಾಗದಲ್ಲಿ ಅಂದರೆ ಈಶಾನ್ಯ ಭಾಗದಲ್ಲಿ ಹಳ್ಳಗಳು ತೆಗ್ಗಗಳು ಇಲ್ಲದೇ ಇದ್ದರೆ ಈ ಸ್ಥಾನದಲ್ಲಿ ಬರುವ ಶುಭ ರಶ್ಮಿಗಳು ಸಾಧಾರಣವಾಗಿರುವುದರಿಂದ ಈ ಭಾಗದಲ್ಲಿ ಸಾಧಾರಣ ಫಲಗಳು ಪ್ರಾಪ್ತವಾಗುತ್ತವೆ. ಅದೇ ರೀತಿ ನಾವು ವಾಸಿಸುವಂತ ಕಟ್ಟಡ ಅಥವಾ ಮನೆ ಇರಬಹುದು, ಈ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಪೂರ್ವದ ಕಡೆಗೆ ಶುಭ ರಶ್ಮಿಗಳು ಹಾದು ಹೋಗುವುದರಿಂದ ಪೂರ್ವ ಭಾಗವು ಪುರುಷರ ಸ್ಥಾನವಾಗಿರುವುದರಿಂದ ಈ ಭಾಗದಲ್ಲಿ ವಾಸಿಸುವಂತ ಪುರುಷರು ಸುಖ ಸಂತೋಷ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಅದೇ ರೀತಿಯಾಗಿ ಶುಭ ರಶ್ಮಿಗಳು ಉತ್ತರ ದಿಕ್ಕಿನ ಕಡೆಗೆ ಹರಡುವುದರಿಂದ ಉತ್ತರ ದಿಕ್ಕವು ಸ್ತ್ರೀಯರ ಸ್ಥಾನವಾಗಿರುವುದರಿಂದ ಈ ಭಾಗದಲ್ಲಿ ವಾಸಿಸುವಂತ ಸ್ತ್ರೀಯರಿಗೆ
ಶುಭ ಫಲಗಳು ಮತ್ತೆ ಸುಖ ಸಂತೋಷ ಅಭಿವೃದ್ಧಿ ಹೊಂದಿ ಸುಖ ಜೀವನವನ್ನ ಸಾಗಿಸುತ್ತಾರೆ. ಈ ರೀತಿಯಾಗಿ ಈಶಾನ್ಯ ಭಾಗದಲ್ಲಿ ಏನಾದರೂ ಹಳ್ಳಗಳು ತೆಗ್ಗಗಳು ಇದ್ದರೆ ನಮ್ಮ ಮೇಲೆ ಈ ರೀತಿಯಾಗಿ ಪ್ರಭಾವವನ್ನು ಬೀರುತ್ತದೆ. ವೀಕ್ಷಕರೇ, ಈ ಸಂಚಿಕೆ ನಿಮಗ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ವಾಸ್ತುವಿನ ವಿಚಾರಗಳ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗಳಿಗಾಯ್ತು ಅಥವಾ ನಿಮ್ಮ ಸಂಬಂಧಿಕರಿಗಾಯ್ತು ಇದನ್ನ ಹಂಚಿಕೊಳ್ಳಿರಿ. ಅವರಲ್ಲಿರುವ ವಾಸ್ತುವಿನ ಸಮಸ್ಯೆಗಳಿಂದ ತಿಳಿದುಕೊಂಡು ತಿದ್ದಿಕೊಂಡು ಸಮಸ್ಯೆಗಳಿಂದ ಹೊರಗಡೆ ಬಂದು ಸುಖ ಜೀವನವನ್ನು ಸಾಗಿಸಲಿ. ಮತ್ತು ಯಾರಾದರೂ ವಾಸ್ತುವಿನ ಸಮಸ್ಯೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ಯಾರಾದರೂ ಹೊಸ ಮನೆಗಳನ್ನು ಕಟ್ಟುತ್ತಾ ಇದ್ರಂದ್ರೆ ನಿಮಗೆ ವಾಸ್ತು ಪ್ರಕಾರ ಪ್ಲಾನ್ಗಳನ್ನು ಕೂಡ ಕೊಡುತ್ತೇವೆ. ಪ್ಲಾನಿಗಾಗಿ ಕೂಡ ನಮ್ಮನ್ನ ಸಂಪರ್ಕಿಸಬಹುದು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.